ನಮಸ್ತೆ ವೀಕ್ಷಕರೇ, ಗೌಡಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಸುಲಭವಾದ ರುಚಿಯಾದ ಟೊಮೆಟೊ ಚಟ್ನಿ ಮಾಡೋಣ. ಇದು ರೊಟ್ಟಿ, ಚಪಾತಿ ಹಾಗೂ ಅನ್ನದ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾವು 3 ಮೀಡಿಯಂ ಸೈಜ್ ಟೊಮೆಟೊಗಳನ್ನ ಚೆನ್ನಾಗಿ ತೊಳ್ಕೋಬೇಕು. ನಂತರ ಈ ರೀತಿಯಾಗಿ ಅರ್ಧಕ್ಕೆ ಕಟ್ ಮಾಡಿ ಸ್ಟವ್ ಮೇಲೆ ಪಾತ್ರೆ ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿಯಾಗಿ ಟೊಮೆಟೊ ಅದರಲ್ಲಿ ಇಡಿ. ಮಧ್ಯಕ್ಕೆ 4 ರಿಂದ 5 ಒಣಮೆಣಸಿನಕಾಯಿ, 3 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ 1 ಟೀ ಸ್ಪೂನ್ ಉಪ್ಪು ಹಾಕಿ 7 ರಿಂದ 8 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ತಟ್ಟೆ ಮುಚ್ಚಿ ಬೇಯಲು ಬಿಡಬೇಕು. ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಟೊಮೆಟೊಗಳ ಸಿಪ್ಪೆ ತೆಗೆದುಬಿಡಿ. ಮೊದಲು ಒಣಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ 3 ರಿಂದ 4 ನಿಮಿಷಗಳ ಕಾಲ ಜಜ್ಕೋಬೇಕು. ನನಗೆ ಇದು ತುಂಬ ನುಣ್ಣಗಾದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಿಮಗೇನಾದರೂ ತುಂಬ ನುಣ್ಣಗೆ ಬೇಕು ಅಂದರೆ ಮಿಕ್ಸರಲ್ಲಿ ರುಬ್ಕೊಳ್ಳಿ. ಈಗ ಬೆಂದಿರೋ ಟೊಮೆಟೊಗಳನ್ನ ಸೇರಿಸಿ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆಯೊಂದಿಗೆ ಹೊಂದ್ಕೊಳ್ಳೋ ಥರ ಜಜ್ಕೋಬೇಕು. ಈಗ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ರುಚಿಯಾದ ಹಾಗೂ ಸುಲಭವಾದ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.